ಯಾರು ಹೇಳಿದ್ರು? ನೀವೇ ಇಲ್ಲಪ್ಪ, ಅಲ್ಲಿ ಕೊಡ್ನಿಲ್ಲ, ಬೇರೆ ಕಡೆ ಕೊಟ್ರು. ಬೇರೆ ಕಡೆ ಕೊಟ್ರು, ನೀವು ಹೋಗಿದ್ದು ಪ್ರೈವೇಟ್ ಕಾರು. ಗೌರ್ಮೆಂಟ್ ಕಾರ್ನಲ್ಲಿ ಹೋಗಿದ್ದೆ. ಅಲ್ಲಿಂದ ಇದಕ್ಕೆ ಹೋಗಕ್ಕೆ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗಕ್ಕೆ ಪ್ರೈವೇಟ್ ಕಾರ್ನಲ್ಲಿ ಎಲ್ಲಿ ನೋ ತಗೊಳ್ಳಿಲ್ರಿ ಅವತ್ತು. ನೀವು ಎಲ್ಲ ತಪ್ಪು ಮಾಹಿತಿ ಇದೆ. ತಗೊಳ್ಳಿಲ್ರಿ. ನಾನು ಯಾವಾಗಲೂ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ, ಬಿಡುವಾಗ ಕೊಡ್ತಾರೆ. ನಾನು ಅಲ್ಲಿಗೆ ಹೋದ್ನ ನೇರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ. ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾನು ಓದೋದು. ಗೌರ್ಮೆಂಟ್ ಹೌಸ್ ನಲ್ಲಿ ಕೊಡ್ಲಿಲ್ಲ. ಇಲ್ರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಹಂಗೆ ಕೊಡಲ್ಲ. ಯಾವಾಗಲೂ ಕೂಡ ಏರ್ಪೋರ್ಟ್ ನಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ 7 ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ. ಇವರ ಇನ್ಫಾರ್ಮೇಶನ್ ಇಸ್ ರಾಂಗ್. ಯುವರ್ ಇನ್ಫಾರ್ಮೇಶನ್ ಇಸ್ ರಾಂಗ್. ಇದುವರೆಗೂ ನೀವು ಅವ್ರ ಮೇಲೆ ಯಾವ್ದು ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಅಲ್ಲಿನ ಲೋಕಾಯುಕ್ತರೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಎಷ್ಟು ಮಾತ್ರ ಪಾರದರ್ಶಕತೆ ನಿರೀಕ್ಷೆ? ಈಗ ನೋಡಪ್ಪ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ, ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್. ಈಗ ನೋಡಿ, ನಾನು ನಾರ್ಮಲಿ I don't interfere with the investigation. ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರು ದೋಷಗಳಿದ್ರೆ ಹೇಳ್ತೀನಿ ಪೊಲೀಸ್ನವ್ರಿಗೆ, ಕಮಿಷನರ್ಗೆ, ಡಿಜಿಪಿಗೆ ಹೇಳ್ತೀನಿ ಅಷ್ಟೇ. ಐಪಿಎಸ್ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಸ್ಪಿ ರ್ಯಾಂಕ್ ಅವರು 3 ವರ್ಷ 2 ವರ್ಷ 3 ವರ್ಷ ಒಂದೇ ಪ್ಲೇಸ್ ಕೂತ್ಕೊಂಡಿದ್ದಾರೆ ಸರ್. ಅವ್ರಿಗೆ ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ, ಮಾಡ್ತೀವಿ. ಯಾರ್ಯಾರು 3 ವರ್ಷ ಮಾಡಿದ್ದಾರೆ, 2 ವರ್ಷ ಮಾಡಿದ್ದಾರೆ, ಅವ್ರನ್ನೆಲ್ಲ ಮಾಡ್ತೀವಿ. ಸರ್, ಬಾಲ್ಯ ವಿವಾಹ ತಡೆಗೆ ನೀವು ಹೇಳ್ತಿದ್ರಿ, ಬಟ್ ನಿಮ್ಮ ಪಕ್ಷದ ಶಾಸಕರೇ ಬಾಲ್ಯ ವಿವಾಹ ಯಾರು ಹೋದ್ರು ತಪ್ಪೆ. ಯಾರು ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ. ಕಾನೂನು ಬಾಗಿರ ಅದುವೇ ಆಯ್ತು. ನಾನ್ ಪಾರ್ಟಿಸಿಪೇಟ್ ಮಾಡಿದ್ರು ಬಾಗಿರ ಆಯ್ತು. ಥ್ಯಾಂಕ್ ಯು.